ಪ್ರೈಸ್ ದಿ ಲಾರ್ಡ್. ಕರ್ತನು ರಕ್ಷಕನು ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ ಪೂರ್ವಕವಾದ ವಂದನೆಗಳು. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನೀವು ಪ್ರತಿಯೊಬ್ಬೊಬ್ಬರು ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತಾ ಇದ್ದೀನಿ. ಈ ದಿನದಲ್ಲಿ ಮತ್ತೊಂದು ವರ್ತಿಯಾಗಿ ದೇವರ ವಾಕ್ಯದಲ್ಲಿ ನಮ್ಮನ್ನ ನೋಡುವುದು ಬಹಳ ಸಂತೋಷವಾಗಿದೆ. ಆದುದರಿಂದ ಕಣ್ಗಳನ್ನ ಮುಚ್ಚಿ ನಾವೆಲ್ಲರೂ ಪ್ರಾರ್ಥಿಸೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮನ್ನು ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ. ಈ ಒಂದು ಒಳ್ಳೆ ಸಮಯಕ್ಕಾಗಿ ನಾವು ಸ್ತೋತ್ರವನ್ನ ಮಾಡ್ತಾ ಇದ್ವಿ. ದೇವರೇ, ಈ ದಿನದಲ್ಲಿ ನಿನ್ನ ವಾಕ್ಯ ಸ್ವಾಮಿ ಪ್ರತಿಯೊಬ್ಬರ ಹೃದಯದಲ್ಲಿ ದೇವರೇ ಸ್ವಾಮಿ, ದೇವರೇ ಅದನ್ನು ನಾಟಲ್ಪಟ್ಟವರಾಗಿ ಬಿಡುಗಡೆ ಹೊಂದಿದವರಾಗಿ ಸ್ವಾಮಿಯ ವಾಕ್ಯದಲ್ಲಿ ಜೀವಿಸುವವರಾಗಿ ಕೃಪೆ ಮಾಡು, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಓಕೆ, ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ಪ್ರತಿಯೊಬ್ಬೊಬ್ಬರನ್ನ ಮತ್ತೊಂದು ವರ್ತಿಯಾಗಿ ವಾಕ್ಯಕ್ಕಾಗಿ ನಾನು ನಿಮ್ಮ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ವಾಕ್ಯ ಜೀವವುಳ್ಳ ವಾಕ್ಯ ಕಾರ್ಯ ಸಾಧಕವಾದುದು ವಾಕ್ಯ. ದೇವರ ವಾಕ್ಯ ಯಾವುದೇ ರೀತಿಯಾದ ಬಂಡೆಯಾದ ಕಾರ್ಯಗಳು ಅವರ ಜೀವಿತದಲ್ಲಿ ಎದುರಾದರೂ ಅದನ್ನ ಒಡೆದು ಪುಡಿ ಪುಡಿ ಮಾಡುವಂತ ದೇವರ ವಾಕ್ಯವಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಯಾಕೆಂದರೆ ಪ್ರಿಯರಾದವರೇ, ಈ ದಿನದಲ್ಲಿ ಅನೇಕರು ಅನೇಕ ವಿಷಯದಲ್ಲಿ ಅನೇಕ ಕಾರ್ಯದಲ್ಲಿ ಅವ್ರು ಏನಾಗಿದೆ ಅಂದ್ರೆ ಒಂದು ಚಿಂತೆ ಎಂಬುವ ಬಂಧನದಲ್ಲಿ ಒಳಗಾಗ್ಬಿಟ್ಟಿದ್ದಾರೆ. ಇವತ್ತು ನೋಡ್ಬೇಕಂದ್ರೆ ಅನೇಕರಿಗೆ ಚಿಂತೆ ಇಲ್ಲದ ಯಾವೊಬ್ಬ ಮನುಷ್ಯನಿಲ್ಲ, ಚಿಂತೆ ಇಲ್ಲದ ಯಾವೊಬ್ಬ ಮನುಷ್ಯನಿಗೂ ಕಾರ್ಯಗಳನ್ನ ಮಾಡೋದಿಕ್ಕೆ ಆಗೋದಿಲ್ಲ. ಆದರೆ ಪ್ರಿಯರಾದವರೇ, ದೇವರ ಮಕ್ಕಳಿಗೆ, ಪ್ರತಿ ಒಂದೊಂದು ಮನುಷ್ಯರಿಗೆ ದೇವರು ಕೊಡುವಂತ ಒಂದು ಆಲೋಚನೆ, ದೇವರು ಕೊಡುವಂತ ಕಾರ್ಯಗಳು, ದೇವರು ಹೇಳುವಂತ ಕಾರ್ಯಗಳು, ಅದು ಪ್ರತಿಯೊಬ್ಬರ ಮನುಷ್ಯನಿಗೂ ಅದು ಊಹಿಸತಕ್ಕ ಕಾರ್ಯಗಳಾಗಿರ್ತದೆ, ಊಹಿಸಿ ನೋಡೋದಕ್ಕೆ ಆಗದ ಕಾರ್ಯಗಳಾಗಿರ್ತದೆ. ನಿಜವಾಗಲೂ ಇಂಥ ಕಾರ್ಯಗಳು ನಡೆಯುವಂಥದ್ದಾಗಿದೆಯಾ? ನನ್ನ ಚಿಂತೆ, ಭಾರ, ಕಾರ್ಯಗಳು ನನಗೆ ಮಿಗಿಲಾದ ಕಾರ್ಯಗಳನ್ನ ಮಾಡುವಂಥದ್ದು ದೇವರ ವಾಕ್ಯವಾಗಿದೆಯಾ ಎಂಬುದಾಗಿ ಈ ದಿನದಲ್ಲಿ ಈ ವಾಕ್ಯದ ಸಂದೇಶ ನಿಮ್ಮಲ್ಲಿ ಮಾತನಾಡುವಂಥದ್ದಾಗಿದೆ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ 2 ಪೇತ್ರರು ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ದೇವರು ಹೇಳ್ತಾರೆ, ನಿನ್ನ ಯಾವ ಚಿಂತೆ ಇದೆ, ಯಾವ ಕಾರ್ಯ ಇದೆ, ಯಾವ ವಿಷಯದಲ್ಲಿ ನೀನು ಚಿಂತೆ ಪಟ್ಟು ಕಳವಳ ಪಡ್ತಾ ಇದೆಯಾ, ಅದನ್ನೆಲ್ಲ ನನ್ನ ಮೇಲೆ ಹಾಕು, ನಾನು ಅದನ್ನ ನಿನಗೋಸ್ಕರ ಚಿಂತಿಸಿ ಕಾರ್ಯಗಳನ್ನ ಮಾಡುವಂತೆ ನಾಗಿದ್ದೇನೆ. ಹಂಗೆ ಹೇಳ್ತದೆ ವಾಕ್ಯ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಹೌದು ಪ್ರಿಯರಾದವರೇ, ಅನೇಕರು ಅನೇಕ ವಿಷಯದಲ್ಲಿ ಕಾರ್ಯದಲ್ಲಿ ಚಿಂತೆ ಮಾಡುವರಾಗಿರ್ತಾರೆ. ಇಂಥ ಕಾರ್ಯ ಮಾಡಿದ್ರೆ ಚೆನ್ನಾಗಿರ್ತದ, ಅಂತ ಕಾರ್ಯ ಮಾಡಿದ್ರೆ ಚೆನ್ನಾಗಿರ್ತದ, ಇದು ಹಂಗಿದೆ, ಇದು ಹಂಗಿದೆ, ಹಂಗಿದೆ ಅಂತ ಹೇಳ್ಬಿಟ್ಟು ಅನೇಕರು ಅನೇಕ ವಿಷಯದಲ್ಲಿ ಕಳವಳ ಪಟ್ಟು ಏನ್ ಮಾಡ್ತಾರೆ, ಚಿಂತೆಯಲ್ಲಿ ಒಳಗಾಗಿ ಅನೇಕ ಕಾರ್ಯಗಳನ್ನ ಮಾಡದೆ ಬಿಟ್ಬಿಡ್ತಾರೆ. ಅನೇಕರು ಅನೇಕ ವಿಷಯದಲ್ಲಿ ಇದು ಬೇಡವೇ ಬೇಡಪ್ಪ ಅಂತ ಹೇಳಿ ಏನ್ ಮಾಡ್ತಾರೆ, ಎಲ್ಲ ಬಿಡುವಂತರು ಆಗಿದ್ದಾರೆ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಆಗಲ್ಲ. ಅದಕ್ಕಾಗಿನ ಕೀರ್ತನೆಯಲ್ಲಿ ಕೂಡ ಒಂದು ವಾಕ್ಯ ಹೇಳಲ್ಪಡ್ತದೆ. ಕೀರ್ತನೆ 37ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ನಿನ್ನ ಭೂಯಾತ್ರೆಯ ಚಿಂತೆಯನ್ನ ಯೆಹೋವನ ಮೇಲೆ ವಹಿಸಿ ಬಿಟ್ಟು ಭರವಸೆದಿಂದಿರು, ಆತನು ಅದನ್ನ ಸಾಗಿಸುವನು. ಅದಕ್ಕೆ ಹೇಳ್ತದೆ, ಈ ಲೋಕದ ಕಾರ್ಯಗಳೆಲ್ಲವೂ ದೇವರ ಮೇಲೆ ವಹಿಸಿ ಬಿಟ್ಟು ನಿಶ್ಚಿಂತನಾಗಿರು, ಆತನ ಅದನ್ನ ಸಾಗಿಸುವನಾಗಿದ್ದಾನೆ. ಹೌದು ಪ್ರಿಯರಾದರೆ, ಯಾವ ವಿಷಯದಲ್ಲಿ ಯಾವ ಕಾರ್ಯದಲ್ಲಿ ಈ ಲೋಕದಲ್ಲಿ ಇರುವವರೆಗೂ ನಿಮ್ಮ ಪ್ರತಿಯೊಂದು ಆಲೋಚನೆ ಕಾರ್ಯಗಳೆಲ್ಲವೂ ದೇವರ ಹಸ್ತದಲ್ಲಿ ಒಪ್ಪಿಸ್ಕೊಡ್ಬೇಕು. ಪರಲೋಕಕ್ಕೆ ಹೋಗ್ಬಿಟ್ರೆ ಅದು ಬೇರೆ ವಿಷಯ. ಆದರೆ ಈ ಲೋಕದಲ್ಲಿ ಇರುವವರೆಗೂ ಎಲ್ಲಾ ವಿಷಯದಲ್ಲಿ, ಎಲ್ಲಾ ಕಾರ್ಯದಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ವಿದ್ಯಾಭ್ಯಾಸದಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ, ನಿಮ್ಮ ಕುಟುಂಬದ ವಿಷಯದಲ್ಲಿ, ಎಲ್ಲದರಲ್ಲೂ ದೇವರಿಗೆ ವಹಿಸಿ ಬಿಟ್ಟು ದೇವರು ಹೇಳಿದ ವಾಕ್ಯದ ಪ್ರಕಾರವಾಗಿ ಪ್ರಾರ್ಥನೆ ಮಾಡುವವರುವಾಗ ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಸುಖವಾಗಿ ಸಾಗಿಸುವಂತ ಕರ್ತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಂಗಾಗಿ ಪ್ರಿಯರಾದವರೇ, ವಾಕ್ಯವನ್ನ ಕೇಳಿದ ಪ್ರಕಾರವಾಗಿ ನಿಮ್ಮ ಜೀವಿತದಲ್ಲಿ ಬದಲಾಗುವಂತ ದೇವರ ವಾಕ್ಯ ಈ ದಿನದಲ್ಲಿ ವಾಕ್ಯ ಕೇಳಿದ ಪ್ರಕಾರವಾಗಿ
ದೇವರು ಎಲ್ಲವನ್ನ ಮಾರ್ಪಡಿಸಲು ಶಕ್ತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಅಪ್ಪ, ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮ ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ, ಮಹಿಮೆ ಪಡಿಸ್ತಾ ಇದ್ವಿ. ಈ ದಿನದಲ್ಲಿ ಈ ಮಕ್ಕಳು ಸ್ವಾಮಿ ವಾಕ್ಯವನ್ನು ಕೇಳುತ್ತಿರುವಾಗ ಇವರ ಚಿಂತೆ, ಭಾರ, ಕಷ್ಟಗಳು, ಹೋರಾಟಗಳೆಲ್ಲವೂ ಯೇಸುವಿನ ನಾಮದಲ್ಲಿ ದೇವರ ಮಾರ್ಪಾಡಾಗಿ ಇವರ ಜೀವಿತದಲ್ಲಿ ಸುಖವಾಗಿ ಬಾಳುವಂತೆ ಕೃಪೆ ಮಾಡಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಓಕೆ ಪ್ರಿಯರಾದವರೇ, ಈ ದಿನದಲ್ಲಿ ವಾಕ್ಯ ಕೇಳಿದ ಪ್ರಕಾರವಾಗಿ ನಿಮ್ಮ ಚಿಂತೆ ಕರ್ತನು ತೆಗೆದುಕೊಂಡಿದ್ದಾರೆ, ಆಮೇನ್ ಎಂಬುದಾಗಿ ಈ ಒಂದು ವಾಕ್ಯವನ್ನು ಮುಗಿಸ್ತೀನಿ. ದೇವರು ನಿಮ್ಮ ಪ್ರತಿಯೊಬ್ಬರನ್ನ ಆಶೀರ್ವದಿಸಲಿ. ಆಮೇನ್.